ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 9th ಚಾಪ್ಟರ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹಾಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನೇನಿದೆಯೋ ಅದನ್ನೆಲ್ಲವನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. Here I will be discussing all the important concepts and points from the chapter Some Applications of Trigonometry of 10th Standard Mathematics. So ಈ ವಿಡಿಯೋವನ್ನ ನೋಡಿದ ನಂತರ ನೀವು ಈ ಚಾಪ್ಟರ್ ಇಂದ ಯಾವುದೇ ಕ್ವೆಶನ್ಸ್ ಅನ್ನ ಕೂಡ ಈಸಿಯಾಗಿ ಸಾಲ್ವ್ ಮಾಡಿ ಬಿಡಬಹುದು. ಓಕೆ, ಅಂತದೇನಿದೆ ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ನಾನಿಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ಚಾಪ್ಟರ್ಗೆ ಬೇಸ್ ಫೌಂಡೇಶನ್ ಅದುವೇ ದ ಟ್ರಿಗ್ನೋಮೆಟ್ರಿ. ಓಕೆ, ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಗೊತ್ತಿದ್ರೆ ಮಾತ್ರ ನೀವು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ತಿಳಿದಿರ್ಬೇಕಾದಂಥದ್ದು ಎರಡು ಆಂಗಲ್ಸ್. ಓಕೆ, ಈ ಚಾಪ್ಟರ್ ಅಲ್ಲಿ ಎರಡು ಆಂಗಲ್ಸ್ ಅನ್ನ ನೀವು ತಿಳ್ಕೊಂಡಿರ್ಬೇಕು. ಆಂಗಲ್ ಆಫ್ ಇಲಿವೇಶನ್ ಹಾಗೆ ಸೆಕೆಂಡ್ ಆಂಗಲ್ ಅದು ಆಂಗಲ್ ಆಫ್ ಡಿಪ್ರೆಷನ್. ಆಂಗಲ್ ಆಫ್ ಡಿಪ್ರೆಷನ್. ಈಗ ಆಂಗಲ್ ಆಫ್ ಇಲಿವೇಶನ್ ಅಂದ್ರೆ ಏನು, ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಏನು ಅಂತ ಹೇಳಿ ನಾವು ನೋಡ್ತಾ ಹೋಗುವ. ಕನ್ಸಿಡರ್ ಎ ಟವರ್ ಇಸ್. ಓಕೆ, ಒಂದು ಟವರ್ ಇದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಇಸ್ ದಿ ಟವರ್. ಓಕೆ, ಈಗ ಈ ಟವರ್ ನ ಒಂದು ಅಬ್ಸರ್ವರ್ ನೋಡ್ತಾ ಇದ್ದಾರೆ ಫ್ರಮ್ ಹಿಯರ್. ಓಕೆ, ಸೊ ಇಲ್ಲಿಂದ ಈ ಟವರ್ ಅನ್ನ ಅಬ್ಸರ್ವರ್ ಇಸ್ ಲುಕಿಂಗ್. ಸೊ ಇದನ್ನ ಅಬ್ಸರ್ವರ್ ನ ಕಣ್ಣು ಅಂತ ಹೇಳಿ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಅಬ್ಸರ್ವರ್ ಇಸ್ ಅಬ್ಸರ್ವಿಂಗ್ ದಿ ಟವರ್ ಫ್ರಮ್ ಇಟ್ಸ್ ಫುಟ್. ಓಕೆ, ಆ ಟವರಿನ ಕೆಳಗಿಂದ ಅಂದ್ರೆ ಅದರ ಬುಡದಿಂದ ಈ ದೂರದಲ್ಲಿರುವಂತಹ ಅಬ್ಸರ್ವರ್ ಆ ಟವರಿನ ತುದಿಯನ್ನ ನೋಡ್ತಾ ಇದ್ದಾರೆ. ಹಿ ಇಸ್ ಅಬ್ಸರ್ವಿಂಗ್ ಟಾಪ್ ಆಫ್ ದಿ ಟವರ್. ಓಕೆ, ನಾನು ಇಲ್ಲಿ ನಿಂತಿದ್ದೇನೆ, ಟವರಿನ ತುದಿಯನ್ನ ನಾನು ನೋಡ್ತಾ ಇದ್ದೇನೆ. ನನ್ನ ಕಣ್ಣಿನ ನೇರದ ದೃಷ್ಟಿಯನ್ನ ಹಾರಿಸಾಂಟಲ್ ಲೆವೆಲ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಅಬ್ಸರ್ವರ್ಸ್ ಐ ಲೆವೆಲ್, ಓಕೆ, ಇಟ್ ಈಸ್ ಕಾಲ್ಡ್ ಹಾರಿಸಾಂಟಲ್ ಲೆವೆಲ್. ಸೊ ಇಲ್ಲಿಗೆ ದಿಸ್ ಈಸ್ ದಿ ಹಾರಿಸಾಂಟಲ್ ಲೆವೆಲ್ ಅಥವಾ ಹಾರಿಸಾಂಟಲ್ ಲೈನ್. ಓಕೆ, ಸೊ ದಿಸ್ ಈಸ್ ಹಾರಿಸಾಂಟಲ್ ಲೆವೆಲ್. ಓಕೆ, ಈಗ ಅಬ್ಸರ್ವರ್ ನೋಡ್ತಿರುವಂತಹದ್ದು ಟವರಿನ ಟಾಪ್ ಅನ್ನ. ಹಿ ಈಸ್ ಅಬ್ಸರ್ವಿಂಗ್ ಟಾಪ್ ಆಫ್ ದಿ ಟವರ್. ಓಕೆ, ಫೈನ್. ಇದನ್ನ ಲೈನ್ ಆಫ್ ಸೈಟ್ ಅಂತ ಹೇಳಿ ನಾವು ಕರೀತೀವಿ. ದಿಸ್ ಈಸ್ ದಿ ಲೈನ್ ಆಫ್ ಸೈಟ್. ಲೈನ್ ಆಫ್ ಸೈಟ್ ಅಂತ ಹೇಳಿದ್ರೆ ಅಬ್ಸರ್ವರ್ ಆಬ್ಜೆಕ್ಟ್ ಅನ್ನ ಅಬ್ಸರ್ವ್ ಮಾಡುವಂತಹ ಲೈನ್. ಓಕೆ, ಐ ಲೆವೆಲ್ ಇಂದ ಆಬ್ಜೆಕ್ಟ್ ಅನ್ನ ನೋಡ್ತಿದ್ದಾನೆ. ಓಕೆ, ಐ ಇಂದ ನೋಡ್ತಿದ್ದಾನೆ. ದಟ್ ಇಸ್ ಕಾಲ್ಡ್ ಲೈನ್ ಆಫ್ ಸೈಟ್. ಈಗ ಈ ಹಾರಿಸಾಂಟಲ್ ಲೆವೆಲ್ ಹಾಗೆ ಲೈನ್ ಆಫ್ ಸೈಟಿನ ನಡುವೆ ಇರುವ ಆಂಗಲ್ ಅನ್ನ ನಾವು ಆಂಗಲ್ ಆಫ್ ಇಲಿವೇಶನ್ ಅಂತ ಹೇಳಿ ಕರೆಯುವಂಥದ್ದು. ಸೊ ದಿಸ್ ಆಂಗಲ್ ಈಸ್ ಆಂಗಲ್ ಆಫ್ ಇಲಿವೇಶನ್. ಆಂಗಲ್ ಆಫ್ ಇಲಿವೇಶನ್. ಓಕೆ, ಹಾರಿಸಾಂಟಲ್ ಲೆವೆಲ್ ಅಂತ ಹೇಳಿದ್ರೆ ಐ ಲೆವೆಲ್, ಕಣ್ಣಿನ ನೇರಕ್ಕೆ ಇರುವಂತಹ ದೃಷ್ಟಿಯನ್ನ ನಾವು ಹಾರಿಸಾಂಟಲ್ ಲೆವೆಲ್ ಅಥವಾ ಐ ಲೆವೆಲ್ ಅಂತ ಹೇಳಿ ಕರಿತೇವೆ. ಹಾಗೆ ಒಂದು ಆಬ್ಜೆಕ್ಟ್ ಮೇಲ್ಗಡೆ ಇರುವಂತಹ ಆಬ್ಜೆಕ್ಟ್ ಅನ್ನ ನಾವು ನೋಡ್ತಿದ್ರೆ ದಟ್ ಇಸ್ ಆಂಗಲ್ ಆಫ್ ಇಲಿವೇಶನ್. ಓಕೆ, ನಮ್ಮ ದೃಷ್ಟಿಯಿಂದ ಕಣ್ಣಿನಿಂದ ಎಲ್ಲಿ ಆಬ್ಜೆಕ್ಟ್ ಅನ್ನು ನೋಡ್ತಿದ್ದೇವೋ ಅದಕ್ಕೆ ಡ್ರಾ ಮಾಡಿದಂತಹ ಲೈನ್ ಅನ್ನ ನಾವು ಲೈನ್ ಆಫ್ ಸೈಟ್ ಅಂತ ಕರಿತೇವೆ. ಈ ಲೈನ್ ಆಫ್ ಸೈಟ್ ಮತ್ತೆ ಹಾರಿಸಾಂಟಲ್ ನಡುವೆ ಇರುವ ಆಂಗಲ್ ಆಫ್ ಇಲಿವೇಶನ್. ಓಕೆ, ಸೊ ಇಲ್ಲಿ ಆಂಗಲ್ ಆಫ್ ಇಲಿವೇಶನ್ ಅಂದ್ರೆ ಇಟ್ ಈಸ್ ದಿ ಆಂಗಲ್ ಅಬೋವ್ ದಿ ಹಾರಿಸಾಂಟಲ್ ಲೆವೆಲ್. ಓಕೆ, ಅಬೋವ್ ದ ಹಾರಿಸಾಂಟಲ್ ಲೆವೆಲ್. ಈಗ ಕಮಿಂಗ್ ಟು ಆಂಗಲ್ ಆಫ್ ಡಿಪ್ರೆಷನ್. ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದ್ರೆ ಏನು? ಉದಾಹರಣೆಗೆ ಕನ್ಸಿಡರ್ ಅ ಬಿಲ್ಡಿಂಗ್. ಓಕೆ, ಇಲ್ಲಿ ಒಂದು ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ ಇದೆ ಅಂತ ಹೇಳಿ ಯೋಚನೆ ಮಾಡಿ.
ಸೊ ಒಂದು ಬಿಲ್ಡಿಂಗ್, ಓಕೆ, ಈ ಬಿಲ್ಡಿಂಗಿನ ಮೇಲೆ, ಕನ್ಸಿಡರ್ ದಿಸ್ ಆಸ್ ಅ ಬಿಲ್ಡಿಂಗ್, ಇಲ್ಲಿ ಇದರ ಸೆಕೆಂಡ್ ಫ್ಲೋರಿನ ಮೇಲೆ an observer is there. Okay, observer is here. Observer ಈಗ ಬಿಲ್ಡಿಂಗ್ ನ ಮೇಲ್ಗಡೆ ಇದ್ದಾರೆ. Okay, this is the observer. ಈಗ observer ನ eye level is this. Okay, so this is horizontal level. ಇದು horizontal level ಆಯ್ತು. ಅಬ್ಸರ್ವರ್ ಬಿಲ್ಡಿಂಗ್ ನ ಮೇಲೆ ಇದ್ದಾರೆ, ಅವರ ಕಣ್ಣಿನ ನೇರದ ದೃಷ್ಟಿ, ದಟ್ ಇಸ್ ದಿ ಹಾರಿಜಾಂಟಲ್ ಲೆವೆಲ್. ಈಗ ಇಲ್ಲಿ ಕೆಳಗೆ ಇರುವಂತಹ ಬಾಲ್ ಅನ್ನ, ಇಲ್ಲಿ ಕೆಳಗೆ ಒಂದು ಬಾಲ್ ಇದೆ, ಈ ಬಾಲ್ ಅನ್ನ ಅವರು ಬಿಲ್ಡಿಂಗ್ ಮೇಲಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದ್ರೆ ಹಿ ಈಸ್ ಲುಕಿಂಗ್ ಡೌನ್. ಸೊ ಈ ರೀತಿ ಬಾಲ್ ಅನ್ನ ನೋಡ್ತಾ ಇದ್ದಾರೆ. ಅವರು ಬಾಲ್ ಅನ್ನ ನೋಡ್ತಿರುವ ಡೈರೆಕ್ಷನ್ ದಟ್ ಇಸ್ ಕಾಲ್ಡ್ ಲೈನ್ ಆಫ್ ಸೈಟ್. ಓಕೆ, ಲೈನ್ ಆಫ್ ಸೈಟ್. ಈ ಎರಡು ವರ್ಡ್ಸ್ ರಿಮೈನ್ ಸೇಮ್. ಹಾರಿಜಾಂಟಲ್ ಲೆವೆಲ್ ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿ, ನೇರಕ್ಕೆ. ಓಕೆ, ನೇರಕ್ಕೆ ಇರುವಂತ ದೃಷ್ಟಿ, ದಟ್ ಇಸ್ ಎ ಹಾರಿಜಾಂಟಲ್ ಲೆವೆಲ್ ಅಥವಾ ಹಾರಿಜಾಂಟಲ್ ಲೈನ್. ಮತ್ತೆ ನಾವು ಆ ಆಬ್ಜೆಕ್ಟ್ ಅನ್ನ ನೋಡುವಂಥದ್ದು, ದಟ್ ಇಸ್ ದಿ ಲೈನ್ ಆಫ್ ಸೈಟ್. ಆಬ್ಜೆಕ್ಟ್ ಅನ್ನ ನೋಡುವಂಥದ್ದು ಲೈನ್ ಆಫ್ ಸೈಟ್. ಈಗ ಹಾರಿಜಾಂಟಲ್ ಲೆವೆಲ್ ಮತ್ತೆ ಈ ಲೈನ್ ಆಫ್ ಸೈಟಿನ ನಡುವಿನ ಆಂಗಲ್, ದಿಸ್ ಇಸ್ ದಿ ಆಂಗಲ್ ಆಫ್ ಡಿಪ್ರೆಷನ್. ಇದು ಆಂಗಲ್ ಆಫ್ ಡಿಪ್ರೆಷನ್. ಓಕೆ, ಈಗ ಈ ಆಂಗಲ್ ಹಾರಿಜಾಂಟಲ್ ಲೆವೆಲ್ ಗಿಂತ ಕೆಳಗೆ ಇರುವಂತದ್ದು. ಓಕೆ, ದಿಸ್ ಇಸ್ ಬಿಲೋ ದಿ ಹಾರಿಜಾಂಟಲ್ ಲೆವೆಲ್. ಬಿಲೋ ದಿ ಹಾರಿಜಾಂಟಲ್ ಲೆವೆಲ್. ಸೊ ಈ ಡಿಫರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಲೈನ್ ಆಫ್ ಸೈಟ್ ಮತ್ತೆ ಹಾರಿಜಾಂಟಲ್, ಇಟ್ ಈಸ್ ಸೇಮ್. ಈಗ ಲೈನ್ ಆಫ್ ಸೈಟ್ ಹಾರಿಜಾಂಟಲ್ ಲೆವೆಲಿನ ಮೇಲೆ ಇದ್ರೆ, ಹಾರಿಜಾಂಟಲ್ ಲೆವೆಲ್ ಇದು, ಈ ಲೆವೆಲ್ ಗಿಂತ ಮೇಲೆ ನಾನೇನನ್ನು ನೋಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಆಂಗಲ್ ಆಫ್ ಇಲೆವೇಶನ್. ಈ ಪಾಯಿಂಟ್ ಇಂದ ಕೆಳಗೆ ನಾನೇನು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದು ಆಂಗಲ್ ಆಫ್ ಡಿಪ್ರೆಷನ್. ಓಕೆ, ಸೊ ಇನ್ನೊಂದು ಸಾರಿ, ಇದು ನನ್ನ ಹಾರಿಜಾಂಟಲ್ ಲೆವೆಲ್, ಈ ಲೆವೆಲ್ ಗಿಂತ ಮೇಲೆದನ್ನ ನಾನು ನೋಡ್ತಾ ಇದ್ದೇನೆ ಅಂತಾದ್ರೆ ದಟ್ ಇಸ್ ಆಂಗಲ್ ಆಫ್ ಇಲೆವೇಶನ್. ಈ ಲೆವೆಲ್ ಗಿಂತ ಕೆಳಗಿನದನ್ನ ನಾನು ನೋಡ್ತಾ ಇದ್ದೇನೆ ಅಂತಾದ್ರೆ ದಟ್ ಇಸ್ ದಿ ಆಂಗಲ್ ಆಫ್ ಡಿಪ್ರೆಷನ್. ಇಲ್ಲಿ ನೋಟ್ ಮಾಡಬೇಕಾಗಿರುವಂತಹ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಬೋತ್ ಆಂಗಲ್ ಆಫ್ ಇಲೆವೇಶನ್ ಹಾಗೆ ಆಂಗಲ್ ಆಫ್ ಡಿಪ್ರೆಷನ್, ದೇ ಆರ್ ಫಾರ್ಮ್ಡ್ ಬಿಟ್ವೀನ್ ಹಾರಿಜಾಂಟಲ್ ಲೆವೆಲ್ ಅಂಡ್ ಲೈನ್ ಆಫ್ ಸೈಟ್. ಫಾರ್ಮ್ಡ್ ಬಿಟ್ವೀನ್ horizontal line and line of sight. ಇದು ಕೂಡ ಅಷ್ಟೇ, angle of depression is also formed between horizontal level, formed between the horizontal level and line of sight. ಓಕೆ, ಸೊ ಇದು ಎರಡು ಆಂಗಲ್ ಇಂಪಾರ್ಟೆಂಟ್, ಆಂಗಲ್ ಆಫ್ ಇಲೆವೇಶನ್ ಹಾಗೆ ಆಂಗಲ್ ಆಫ್ ಡಿಪ್ರೆಷನ್. ಓಕೆ, ಈಗ ಈ ಬಾಲ್ ಇರುವಂತದ್ದು ಗ್ರೌಂಡ್ ಅಲ್ಲಿ. ಸೊ ಈ ಗ್ರೌಂಡ್ ಲೆವೆಲ್ ಅದು ಕೂಡ ಒಂದು ಹಾರಿಜಾಂಟಲ್ ಲೈನ್ ಅಲ್ವಾ. ಈಗ ನಾವು ಆಂಗಲ್ ಆಫ್ ಡಿಪ್ರೆಷನ್ ಅನ್ನು ಫೈಂಡ್ ಮಾಡುವಾಗ, ಈಗ ನೋಡಿ, ಇದಕ್ಕೆ ಉದಾಹರಣೆಗೆ ಇಲ್ಲಿ ಕ್ವೆಶನ್, ಈ ಬಿಲ್ಡಿಂಗ್ ನ ಹೈಟ್ ಫೈಂಡ್ ಮಾಡಿ ಅಂತ ಕೇಳಿದ್ರೆ ಯಾವ ರೀತಿ ಮಾಡಬಹುದು ಅಂತ. ಈಗ ಆಂಗಲ್ ಆಫ್ ಡಿಪ್ರೆಷನ್ ಅನ್ನು ನಾನು ಆಂಗಲ್ ಎ ಅಂತ ಹೇಳಿ ತಕೊಂಡ್ರೆ, ಇದು ಹಾರಿಜಾಂಟಲ್ ಲೈನ್, ಇಲ್ಲೂ ಹಾರಿಜಾಂಟಲ್ ಲೈನ್. ನಮ್ಗೆ ಇದು ನೋಡುವಾಗ ಹೇಗೆ ಕಾಣ್ತದೆ ಅಂತ ಹೇಳಿದ್ರೆ, ಇದು ಪ್ಯಾರಲಲ್, ಇದು ಪ್ಯಾರಲಲ್. ಓಕೆ, ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್. ಈ ಎರಡು ಪ್ಯಾರಲಲ್ ಲೈನ್ಸ್ ನ ನಡುವೆ ಒಂದು ಟ್ರಾನ್ಸ್ವರ್ಸಲ್ ಲೈನ್ ಡ್ರಾ ಮಾಡಿರುವಂತದ್ದು. ದಿಸ್ ಇಸ್ ದಿ ಟ್ರಾನ್ಸ್ವರ್ಸಲ್ ಲೈನ್. ಹಾಗಾಗಿ ಈ ಆಂಗಲ್ ಮತ್ತು ಈ ಆಂಗಲ್ ಏನಿದೆಯೋ, ಓಕೆ, ಇದು ಇಲ್ಲಿ ಬಾಲ್ ಇರುವಂತದ್ದು. ಸೊ ದಿಸ್ ಆಂಗಲ್, these angle they are equal. Angle A is equal to angle A. ಯಾವ ಪ್ರಾಪರ್ಟಿ? Between two parallel lines you have a transversal. ಆಗ ಇದು alternate interior angles ಆಗ್ತದೆ. ಹಾಗಾಗಿ angle A, angle A are equal. ಸೊ ಇಲ್ಲಿ ಎಷ್ಟು ಆಂಗಲ್ ಇದೆಯೋ ಅದೇ ಆಂಗಲ್ ಇಲ್ಲಿ ಇರುವಂತದ್ದು, ಅದನ್ನ ನೀವು ನೆನಪಿಟ್ಕೊಳ್ಬೇಕು. ಓಕೆ,
ಆಂಗಲ್ ಆಫ್ ಇಲೆವೇಶನ್ ಅಂದ್ರೆ ಆಂಗಲ್ ಅಬೋವ್ ದಿ ಹಾರಿಜಾಂಟಲ್ ಲೆವೆಲ್. ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದ್ರೆ ಆಂಗಲ್ ಬಿಲೋ ದಿ ಹಾರಿಜಾಂಟಲ್ ಲೆವೆಲ್. ಓಕೆ, ಸೊ ಇದು ತಿಳಿದ ನಂತರ ನೆಕ್ಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಟ್ರಿಗ್ನೋಮೆಟ್ರಿ ವ್ಯಾಲ್ಯೂಸ್. ಅದಕ್ಕೋಸ್ಕರ ನಾವು ಒಂದು ಸಲ ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನ ರಿಕಾಲ್ ಮಾಡ್ಕೊಳ್ವಾ, ಹಾಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅನ್ನ ಕೂಡ ನಾವು ತಿಳ್ಕೊಳ್ಳುವ. ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನ ಬರೀತಾ ಹೋಗುವ. ಟ್ರಿಗ್ನೋಮೆಟ್ರಿ ಟೇಬಲ್. ಈಗಾಗಲೇ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಯಾವ ರೀತಿಯಾಗಿ ಟ್ರಿಗ್ನೋಮೆಟ್ರಿ ಟೇಬಲ್ ಅನ್ನ ನೀವು ಕ್ವಿಕ್ ಆಗಿ ಮೆಮೊರೈಸ್ ಮಾಡಿ ಬರಿಬಹುದು ಅಂತ ಹೇಳುವುದನ್ನ ಹೇಳಿದ್ದೇನೆ. ಆ ವಿಡಿಯೋವನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಬರಿತಾ ಹೋಗುವ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, ಹಾಗೆ 90 ಡಿಗ್ರಿ. ಸೈನ್ ಥೀಟಾ, ಕಾಸ್ ಥೀಟಾ, tan theta, cot theta, secant theta, ಹಾಗೆ cosecant theta, sec theta, cosec theta. Okay, sin 0 is 0, 30, 1 by 2, 1 by root 2, root 3 by 2, 1. Cos theta is the reverse value of sin theta. ಹಾಗಾಗಿ cos 0 ಅಂದ್ರೆ 1, root 3 by 2, 1 by root 2, 1 by 2, ಇದು 0. Tan theta ಅಂದ್ರೆ sin theta by cos theta, 0 by 1, 0, 1 by 2, root 3 by 2, 1 by root 3, 1 by root 2, 1 by root 2 ಅಂದ್ರೆ 1, root 3 by 2 by 1 by 2, root 3, 1 by 0, not defined. Cot theta ಗೆ ಬರೆಯುವಾಗ ನಾವು tan theta ವ್ಯಾಲ್ಯೂ ಅನ್ನೇ ರಿವರ್ಸ್ ಮಾಡುವಂತದ್ದು. ಸೊ ದಿಸ್ cot 0 is not defined. Cot 30 degree is root 3, cot 45 is 1, cot 60 degree is 1 by root 3, cot 90 is 0. ಈಗ secant theta is the reciprocal of cos theta. So secant 0 is 1, two by root 3, root 2, this is 2, reciprocal of 0 is 1 by 0, not defined. ಈಗ cosecant theta ದ ವ್ಯಾಲ್ಯೂ ಬರೆಯುವಾಗ ಇದನ್ನೇ ರಿವರ್ಸ್ ಬರಿಬಹುದು, ಅಥವಾ ಯು ಕ್ಯಾನ್ ಟೇಕ್ ರೆಸಿಪ್ರೊಕಲ್ ಆಫ್ sin theta. ಓಕೆ, ಸೊ ಇಲ್ಲಿ cosecant 0 not defined. ಹಾಗೆ cosecant 30 is 1 by 2, ಅಥವಾ ಇದರ ರಿವರ್ಸ್ 2. ಓಕೆ, root 2, 2 by root 3 and 1. ಸೊ ಇದು ಟ್ರಿಗ್ನೋಮೆಟ್ರಿಕ್ ಟೇಬಲ್. ಈ ವ್ಯಾಲ್ಯೂಸ್ ನೆನಪಿಟ್ಕೊಳ್ಬೇಕು. ಆಲ್ರೆಡಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ನೀವು ಈ ವ್ಯಾಲ್ಯೂಸ್ ಎಲ್ಲವನ್ನ ಮೆಮೊರೈಸ್ ಮಾಡಿದಿರಿ. ಇಫ್ ನಾಟ್, ಯು ಹ್ಯಾವ್ ಟು ಮೆಮೊರೈಸ್ ಇಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮೆಮೊರೈಸ್. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ಗೂ ಅದರ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೂ ಇದು ವ್ಯಾಲ್ಯೂಸ್ ಹೆಲ್ಪ್ಫುಲ್. ಹಾಗೆ ಇಲ್ಲಿ ಇನ್ ಆರ್ಡರ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಫ್ರಮ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ, ಯು ನೀಡ್ ಟು ಮೆಮೊರೈಸ್ ದೀಸ್ ವ್ಯಾಲ್ಯೂಸ್. ಓಕೆ, ಸೊ ಈ ವ್ಯಾಲ್ಯೂಸ್ ಅನ್ನ ಮೆಮೊರೈಸ್ ಮಾಡುವಂತದ್ದು ಇಂಪಾರ್ಟೆಂಟ್. ಸೊ ಟ್ರಿಗ್ನೋಮೆಟ್ರಿ ಟೇಬಲ್ ಇದರಲ್ಲಿ ಇಲ್ಲಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ನಿಮ್ಗೆ ಸೈನ್ ಥೀಟಾ, ಕಾಸ್ ಥೀಟಾ ಹಾಗೆ ಟ್ಯಾನ್ ಥೀಟಾದ ವ್ಯಾಲ್ಯೂಸ್ ತುಂಬಾನೇ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಮೆಮೊರೈಸ್ ಆಲ್ ದೀಸ್ ವ್ಯಾಲ್ಯೂಸ್. ಓಕೆ, ಹಾಗೆ ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಓಕೆ, ಇದನ್ನ ನಾವು ರೈಟ್ ಆಂಗಲ್ ಗೆ ಹೇಳುವಂತದ್ದು ಅಲ್ವಾ. ಸೊ ಇಲ್ಲಿ in this triangle, if you consider this as triangle ABC, okay, ABC triangle ಅಲ್ಲಿ ಇದು hypotenuse H ಅಂತ ಹೇಳಿ ಬರಿತೇವೆ. ಇದು perpendicular and this is base B. Okay, base B ಅಂತ ಹೇಳಿ ಬರಿತೀರಿ. perpendicular P, hypotenuse H, ಹಾಗೆ this P ಅಂದ್ರೆ perpendicular.
ಇದು ಆಂಗಲ್ ಥೀಟಾ. ಓಕೆ, ಈಗ ಈ ಆಂಗಲ್ ಥೀಟಾಗೆ ಸೈನ್ ಥೀಟಾ, ಕಾಸ್ ಥೀಟಾ ಹಾಗೆ ಟ್ಯಾನ್ ಥೀಟಾವನ್ನ ಬರೆಯುವುದಾದ್ರೆ ಈ ರೇಷಿಯೋಸ್, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಇದನ್ನ ನೆನಪಿಟ್ಕೊಳ್ಳಿಕ್ಕೆ ಕೂಡ ನಾನೊಂದು ಟ್ರಿಕ್ ಅನ್ನ ತಿಳಿಸಿಕೊಟ್ಟಿದ್ದೆ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ ಇಸ್ ದಿ ಟ್ರಿಕ್. ಅಲ್ಲಿ ನಡುವೆ ಒಂದು ಗೆರೆ ಹಾಕಿ, ಸೊ ಪಿ ಬೈ ಹೆಚ್ ಅಂದ್ರೆ ಸೈನ್ ಥೀಟಾ, ಬಿ ಬೈ ಹೆಚ್ ಇಸ್ ಕಾಸ್ ಥೀಟಾ, ಹಾಗೆ ಪಿ ಬೈ ಬಿ ಅಂದ್ರೆ ಟ್ಯಾನ್ ಥೀಟಾ. ಪರ್ಪೆಂಡಿಕ್ಯುಲರ್ ಬೈ ಹೈಪೋಟೆನ್ಯೂಸ್ ಸೈನ್ ಥೀಟಾ, ಬೇಸ್ ಬೈ ಹೈಪೋಟೆನ್ಯೂಸ್ ಅಂದ್ರೆ ಕಾಸ್ ಥೀಟಾ, ಹಾಗೆ ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ. ಓಕೆ, ಸೊ ಇದಿಷ್ಟು ವ್ಯಾಲ್ಯೂಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು, ಎಸ್ಪೆಷಲಿ ಟ್ಯಾನ್ ಥೀಟಾ, ಸೈನ್ ಥೀಟಾ, ಕಾಸ್ ಥೀಟಾ, ಹಾಗೆ ಈ ಫಂಕ್ಷನ್ಸ್ sin theta, cos theta, tan theta is p by h, b by h, p by b. ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. ಓಕೆ, ಸೊ ಇದಾದ್ಮೇಲೆ ನಾವೀಗ ಒಂದೆರಡು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡುವ. ಯಾವ ರೀತಿಯಾಗಿ ಆಂಗಲ್ ಆಫ್ ಇಲಿವೇಶನ್ ಮತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಟ್ರಿಗ್ನೋಮೆಟ್ರಿಯನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೇವೆ, ಹೇಗೆ ಇಲ್ಲಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇವೆ ಅಂತ ಹೇಳೋದನ್ನ ಎಕ್ಸಾಂಪಲ್ಸ್ ನ ಥ್ರೂ ನಾವು ನೋಡ್ತಾ ಹೋಗುವ. ಎಕ್ಸಾಂಪಲ್ 1. A tower stands vertically. A tower stands vertically on the ground. A tower stands vertically on the ground from a point on the ground, from a point on the ground which is 15 meters away, which is 15 meters away from the foot of the tower, from the foot of the tower, the angle of elevation, the angle of elevation of the top of the tower, of the top of the tower is found to be 60 degree, is found to be 60 degree. Find the height of the tower. Find the height of the tower. Find the height of the tower. So ಇದು ಒಂದು ಎಕ್ಸಾಂಪಲ್. ಇಲ್ಲಿ ಒಂದು ಟವರ್ ಗ್ರೌಂಡ್ ಇಂದ ವರ್ಟಿಕಲ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಎ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಫ್ರಮ್ ದಿ ಗ್ರೌಂಡ್. ಓಕೆ, ಸೊ ಈಗ ಇದು ಟವರ್ ದಟ್ ಈಸ್ ಸ್ಟ್ಯಾಂಡಿಂಗ್ ವರ್ಟಿಕಲಿ ಆನ್ ದಿ ground. Okay, so this is the foot of the tower. A tower stands vertically on the ground from a point on the ground which is 15 meters away from the foot of the tower. ಈ ಟವರ್ ನ ಫೂಟ್ ಇಂದ 15 ಮೀಟರ್ ದೂರದಲ್ಲಿ ಇರುವಂತಹ ಒಂದು ಪಾಯಿಂಟ್ ಇಂದ angle of elevation of the top of the tower is found to be 60 degree. ಇಲ್ಲಿ 15 ಮೀಟರ್ ಅವೇ ಇರುವಂತಹ ಪಾಯಿಂಟ್. ಸೊ ಇದೀಗ ಹಾರಿಜಾಂಟಲ್ ಲೆವೆಲ್ ಆಯ್ತು. ಅಲ್ಲಿಂದ ಟಾಪ್ ಆಫ್ ದಿ ಟವರಿಗೆ ಆಂಗಲ್ ಆಫ್ ಇಲಿವೇಶನ್ ಈಸ್ 60 ಡಿಗ್ರಿ. ಓಕೆ, ಈಗ ಇದನ್ನೇ ನಾವು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡುವ. ಸೇ ದಿಸ್ ಇಸ್ ದಿ ಟವರ್, ಎ ಬಿ ಇಸ್ ದಿ ಟವರ್, ಬಿ ಇಸ್ ದಿ ಫೂಟ್ ಆಫ್ ದಿ ಟವರ್, ಹಾಗೆ ಪಾಯಿಂಟ್ ಸಿ ಈಸ್ ಅಟ್ 15 ಮೀಟರ್ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. ಈ ಪಾಯಿಂಟ್ ಸಿ ಇಂದ ಟಾಪ್ ಆಫ್ ಟವರ್ ಗೆ ಆಂಗಲ್ ಆಫ್ ಇಲಿವೇಶನ್
is 60 degree. Okay. So ಇದನ್ನ ನಾವೀಗ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಿರುವಂತದ್ದು. AB is the tower or the height of the tower. Okay. BC is the distance from the foot of the tower to the point C. C point ಇಂದ A point ಗೆ ಅಂದ್ರೆ ಟಾಪ್ ಆಫ್ ದಿ ಟವರ್ ಗೆ ಆಂಗಲ್ ಆಫ್ ಎಲಿವೇಶನ್ is 60 degree. ಈಗ we have to find the height of the tower. Height of the tower ಅಂದ್ರೆ AB. AB ಅನ್ನ ಫೈಂಡ್ ಮಾಡಬೇಕು. ಆಂಗಲ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಈಗ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ ನಾವು ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಮಾಡಬಹುದು. ಸೊ AB ಹಾಗೆ ಇಲ್ಲಿ ಕೊಟ್ಟಿರುವಂತದ್ದು ಡಿಸ್ಟೆನ್ಸ್ ಬೇಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, AB ಬೈ BC ಅನ್ನ ಯೂಸ್ ಮಾಡಬೇಕು. AB ಬೈ BC. ಹೈಪೋಟೆನ್ಯೂಸ್ ಸೈಡ್ ನಮ್ಗೆ ಕೊಟ್ಟಿಲ್ಲ. AB ಅನ್ನ ನಾವು ಫೈಂಡ್ ಮಾಡಬೇಕು. BC ಅನ್ನ ಕೊಟ್ಟಿದ್ದಾರೆ. ಥೀಟಾ 60 ಡಿಗ್ರಿ ಇಲ್ಲಿದೆ. ಸೊ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ನಾವು ಯೂಸ್ ಮಾಡಬಹುದು? ಸೊ ನಮ್ಗೆ ಗೊತ್ತಿದೆ ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. P by H, B by H, P by B, sin theta, cos theta, tan theta. ಇಲ್ಲಿ P ಇದೆ ಪರ್ಪೆಂಡಿಕ್ಯುಲರ್, ಹಾಗೆ ಇದು B, P by B ಅಂದ್ರೆ tan theta. ಹಾಗಾಗಿ ಇಲ್ಲಿ ನಾನು tan 60 ಡಿಗ್ರಿ ಫಂಕ್ಷನ್ ಅನ್ನ ಯೂಸ್ ಮಾಡಿದ್ರೆ ದಟ್ ಇಸ್ ಗಿವನ್ ಬೈ AB by BC. tan 60 ಡಿಗ್ರಿ ಅಂದ್ರೆ AB by BC ಅಲ್ವಾ? ಸೊ ದಿಸ್ ಇಸ್ sin theta, cos theta ಹಾಗೆ tan theta. AB by BC ಅಂತ ಹೇಳಿದ್ರೆ ಅದು tan 60 ಡಿಗ್ರಿ. ಈಗ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಮೆಮೊರೈಸ್ ಮಾಡಿದ್ದನ್ನ ಥಿಂಕ್ ಮಾಡಿ. tan 60 ಡಿಗ್ರಿಯ ವ್ಯಾಲ್ಯೂ ಬೇಕು. tan 60 ಡಿಗ್ರಿ ಇಸ್ √3. ಸೊ √3 is equal to AB ವ್ಯಾಲ್ಯೂ ಗೊತ್ತಿಲ್ಲ, we have to find. BC is 15. ಸೊ ಈಗ AB ವ್ಯಾಲ್ಯೂ ಅನ್ನ ಫೈಂಡ್ ಮಾಡಬೇಕು. AB ಅನ್ನ ಫೈಂಡ್ ಮಾಡ್ಲಿಕ್ಕೆ ಇಲ್ಲಿ 15 ಇಂಟು √3 ಮಾಡಿ. 15 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಶಿಫ್ಟ್ ಮಾಡಿ. ಸೊ 15 √3 is equal to AB. Okay, AB ಅಂದ್ರೆ ಏನು? Height of the tower. So ಬರೀರಿ ಆನ್ಸರ್. Therefore, height of the tower, height of the tower is equal to 15 √3 meter. Okay. ಸೊ ಈ ರೀತಿಯಾಗಿ ಆಂಗಲ್ ಆಫ್ ಇಲಿವೇಶನ್ ನ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿಕೊಂಡು ಟ್ರಿಗ್ನೋಮೆಟ್ರಿಯನ್ನ ಅಪ್ಲೈ ಮಾಡಿ ನಾವು ಹೈಟ್ ಆಫ್ ದಿ ಟವರ್ ಅನ್ನ ಇಲ್ಲಿ ಫೈಂಡ್ ಮಾಡಬಹುದು. ಸೊ AB ಹೈಟ್ ಆಫ್ ದಿ ಟವರ್ ಅಂದ್ರೆ 15 √3. ಯಾಕೆ ಇಲ್ಲಿ ನಾವು tan 60 ಡಿಗ್ರಿ ಅನ್ನ ತಕೊಂಡ್ವಿ ಅಂತ ಹೇಳಿದ್ರೆ ನಾವು ಹೈಟ್ ಆಫ್ ದಿ ಟವರ್ ಅನ್ನ ಫೈಂಡ್ ಮಾಡಬೇಕಿತ್ತು. AB ಯ ಜೊತೆಗೆ ನಮ್ಗೆ ಗೊತ್ತಿರುವಂತಹ ವ್ಯಾಲ್ಯೂ BC. ಆಂಗಲ್ ಕೊಟ್ಟಿದ್ದಾರೆ, ಒಂದು ಸೈಡ್ ಗೊತ್ತಿದೆ, ಇನ್ನೊಂದು ಸೈಡ್ ಯೂಸ್ ಮಾಡಬೇಕು. ಸೊ ಇಲ್ಲಿ P by B ಅಂದ್ರೆ tan theta, ಹಾಗಾಗಿ tan 60 ಡಿಗ್ರಿ ಅನ್ನ ತಕೊಂಡ್ವಿ. ದಟ್ ಇಸ್ √3. 15 ಇಂಟು √3, 15 √3 ಇಸ್ ದಿ ಹೈಟ್ ಆಫ್ ದಿ ಟವರ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡುವ. ಅಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಅನ್ನ ಯೂಸ್ ಮಾಡ್ಕೊಳ್ಳುವ. ಎಕ್ಸಾಂಪಲ್ 2. A man standing at the top of a building, standing at the top of a building, a man standing at the top of the building which is 30 meter high, which is 30 meter high. The angle of depression of a ball from the top of tower is 30 degree. From the top of the tower is 30 degree. Find the distance of the ball. Find the distance of the ball. Find the distance of the ball
from the foot of tower. From the foot of tower. From the foot of tower. From the foot of the tower. So, idu question. So, ಈಗ ಏನ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ they have given that a man is standing on the top of the building which is 30 meter high. 30 ಮೀಟರ್ ಎತ್ತರ ಇರುವಂತಹ ಬಿಲ್ಡಿಂಗ್ ನ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ. ಅವನು ಅಲ್ಲಿಂದ ಆ ಬಿಲ್ಡಿಂಗ್ ಮೇಲಿಂದ ನೆಲದ ಮೇಲಿರುವ ಒಂದು ಬಾಲ್ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ. He is observing a ball which is on the floor. Okay. Depression, angle of depression of the ball from the top of the tower is 30 degree. Angle of depression ಅನ್ನ 30 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಡಿಸ್ಟೆನ್ಸ್ ಆಫ್ ದಿ ಬಾಲ್ ಫ್ರಮ್ ದಿ ಫೂಟ್ ಆಫ್ ದಿ ಟವರ್. ಓಕೆ, ಸಾರಿ, ಇಲ್ಲಿ ಬಿಲ್ಡಿಂಗ್, ಫೂಟ್ ಆಫ್ ದಿ ಬಿಲ್ಡಿಂಗ್. ಬಿಲ್ಡಿಂಗಿನ ಫೂಟ್ ಇಂದ ಎಷ್ಟು ದೂರದಲ್ಲಿ ಆ ಬಾಲ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ನಾನು ಇಲ್ಲಿಗ ಬಿಲ್ಡಿಂಗ್ ಡ್ರಾ ಮಾಡುದಿಲ್ಲ. ಇನ್ಸ್ಟೆಡ್ ಐ ವಿಲ್ ಡ್ರಾ ಅ ಲೈನ್. ಓಕೆ, ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಓಕೆ, ಎ ಇಸ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್, ಬಿ ಇಸ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್. ಓಕೆ, ಈಗ ಈ ಬಿ ಫೂಟ್, ಬಿಲ್ಡಿಂಗಿನ ಫೂಟ್ ಏನಿದೆಯೋ ಅದರಿಂದ ಒಂದಷ್ಟು ದೂರದಲ್ಲಿ ಇಲ್ಲೊಂದು ಬಾಲ್ ಇದೆ. ಓಕೆ, ಸೊ ಹಿಯರ್ ವಿ ಹ್ಯಾವ್ ಅ ಬಾಲ್. ಓಕೆ, ಈಗ ಇಲ್ಲಿ ಇರುವಂತಹ ಪರ್ಸನ್ ಈ ಬಾಲ್ ಅನ್ನ ನೋಡ್ತಾ ಇದ್ದಾರೆ, ಲೈನ್ ಆಫ್ ಸೈಟ್. ಓಕೆ, ದಿಸ್ ಇಸ್ ದಿ ಹಾರಿಜಾಂಟಲ್ ಲೆವೆಲ್. ಬಿಲ್ಡಿಂಗ್ ಮೇಲೆ ಇರುವ ಮನುಷ್ಯನ ಐ ಲೆವೆಲ್. ಓಕೆ, ನಾನು ಬಿಲ್ಡಿಂಗ್ ನ ಮೇಲೆ ಇದ್ರೆ ನನ್ನ ಕಣ್ಣಿನ ನೇರ ದೃಷ್ಟಿ. ಓಕೆ, ದಿಸ್ ಇಸ್ ದಿ ಹಾರಿಜಾಂಟಲ್ ಲೆವೆಲ್. ಈಗ ಫೂಟ್ ಆಫ್ ದಿ ಬಿಲ್ಡಿಂಗ್ ಇಂದ ಬಾಲ್ಗೆ ಇರುವಂತಹ ಡಿಸ್ಟೆನ್ಸ್ ಇದು. ಓಕೆ, ಈ ಪಾಯಿಂಟ್ ಅನ್ನ ಸಿ ಅಂತ ಹೇಳಿ ತಕೊಂಡ್ರೆ ಇಲ್ಲಿ ಬಾಲ್ ಇದೆ. ದಿಸ್ ಇಸ್ ದಿ ಪಾಯಿಂಟ್ ಸಿ. ಓಕೆ, ಇಲ್ಲಿ ಬಾಲ್ ಇರುವಂತದ್ದು ಪಾಯಿಂಟ್ ಸಿ. ಎ ಬಿಲ್ಡಿಂಗ್ ನ ಟಾಪ್. ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಈ ಹಾರಿಜಾಂಟಲ್ ಲೈನ್. ಓಕೆ, ಇಲ್ಲೊಂದ್ ಚೂರ್ ಕೇರ್ಫುಲ್ ಆಗಿರ್ಬೇಕು. ಯು ಶುಡ್ ಬಿ ಅ ಬಿಟ್ ಕೇರ್ಫುಲ್ ಹಿಯರ್. ಓಕೆ, ಹಾರಿಜಾಂಟಲ್ ಲೆವೆಲ್ ಇಸ್ ದಿಸ್. ಇದು ಲೈನ್ ಆಫ್ ಸೈಟ್. ಓಕೆ, ದಿಸ್ ಇಸ್ ದಿ ಲೈನ್ ಆಫ್ ಸೈಟ್. ಇಲ್ಲಿ ಹಾರಿಜಾಂಟಲ್ ಲೆವೆಲ್ ಮತ್ತೆ ಲೈನ್ ಆಫ್ ಸೈಟ್ ನಡುವಿನ ಆಂಗಲ್ ನಮ್ಗೆ ಕೊಟ್ಟಿರುವಂತದ್ದು 30 ಡಿಗ್ರಿ. ಓಕೆ, ಸೊ ದಟ್ ಇಸ್ 30 ಡಿಗ್ರಿ. ಈಗ ಹೈಟ್ ಆಫ್ ದಿ ಟವರ್ ಕೊಟ್ಟಿದ್ದಾರೆ, ದಟ್ ಇಸ್ 30 ಮೀಟರ್. ಡಿಸ್ಟೆನ್ಸ್ ಆಫ್ ದಿ ಬಾಲ್ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್, ಅದು ಬಿ ಸಿ. ಓಕೆ, ಸಿ ಈ ಪಾಯಿಂಟ್ ಅಲ್ಲಿ ಇರುವಂತದ್ದು ಬಾಲ್, ಬಿ ಇಂದ ಸಿ ಗಿರುವಂತ ಡಿಸ್ಟೆನ್ಸ್, ಅದನ್ನ ಫೈಂಡ್ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಈಗ ಇದನ್ನ ಫೈಂಡ್ ಮಾಡ್ಬೇಕಿದ್ರೆ ನಮ್ಗೆ ಈ ಟ್ರಯಾಂಗಲ್ ಒಳಗಿನ ಆಂಗಲ್ ಬೇಕು. ದಿಸ್ ಇಸ್ 90 ಡಿಗ್ರಿ. ವಿ ನೋ ಗ್ರೌಂಡ್ ಇಂದ ಸ್ಟ್ಯಾಂಡ್ ಆಗಿರುವಂತಹ ಯಾವುದೇ ಬಿಲ್ಡಿಂಗ್ 90 ಡಿಗ್ರಿಯಲ್ಲಿ ಇರ್ತದೆ. ಈಗ ಇಲ್ಲಿ ನೋಡಿ, ಬಿ ಸಿ ಇಸ್ ದಿ ಲೈನ್ ಫ್ರಮ್ ಫೂಟ್ ಆಫ್ ದಿ ಬಿಲ್ಡಿಂಗ್ ಅಲ್ವಾ. ಇದು ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದಿ ಹಾರಿಜಾಂಟಲ್ ಲೆವೆಲ್. ಹಾಗಾಗಿ ಎ ಸಿ ಲೈನ್ ಇಸ್ ದಿ ಟ್ರಾನ್ಸ್ವರ್ಸಲ್. ಎ ಸಿ ಟ್ರಾನ್ಸ್ವರ್ಸಲ್ ಆದಾಗ ಈ ಆಂಗಲ್ ಅಂಡ್ ದಿಸ್ ಆಂಗಲ್, ಓಕೆ, ದೇ ಬಿಕಮ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಓಕೆ, ಎರಡು ಪ್ಯಾರಲಲ್ ಲೈನ್ಸ್, ಅ ಟ್ರಾನ್ಸ್ವರ್ಸಲ್ ಲೈನ್. ಓಕೆ, angle 30 is equal to here this angle. Okay, alternate interior angles. ಈಗ ಇದು 30 ಡಿಗ್ರಿ. ಬಿ ಸಿ ಅನ್ನ ಫೈಂಡ್ ಮಾಡಬೇಕು. ಎ ಬಿ ಕೊಟ್ಟಿದ್ದಾರೆ. ಓಕೆ, ಬಿ ಸಿ ಫೈಂಡ್ ಮಾಡಬೇಕು, ಎ ಬಿ ಕೊಟ್ಟಿದ್ದಾರೆ. ನಾವು ಈಗ ಎ ಬಿ ಬೈ ಬಿ ಸಿ ಅಂತ ಹೇಳಿ ಬರ್ಕೊಳ್ಬಹುದು. ಎ ಬಿ ಕೊಟ್ಟಿದ್ದಾರೆ, ಬಿ ಸಿ ಅನ್ನ ಫೈಂಡ್ ಮಾಡಬೇಕು. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯಾವ್ದನ್ನ ಯೂಸ್ ಮಾಡ್ತೀರಿ? ಪಂಡಿತ್ ಬದರಿ ಪ್ರಸಾದ್ ಹರ್ ಹರ್ ಬೋಲೆ. The sin cos tan. ಓಕೆ, ಇಲ್ಲಿ ನೋಡಿ, ಎ ಬಿ ಬೈ ಬಿ ಸಿ. ಎ ಬಿ ನಮ್ಗೆ ಗೊತ್ತಿದೆ ಹೈಟ್, ಬಿ ಸಿ ನಾವು ಫೈಂಡ್ ಮಾಡ್ಬೇಕಾಗಿರುವಂತದ್ದು ಡಿಸ್ಟೆನ್ಸ್ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್ ಟು ದಿ ಬಾಲ್. ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್, ರೇಷಿಯೋ ಆಫ್ ಪರ್ಪೆಂಡಿಕ್ಯುಲರ್ ಅಂಡ್ ಬೇಸ್ tan theta. ಸೊ ಇಲ್ಲಿರುವಂತಹ ಆಂಗಲ್ 30 ಡಿಗ್ರಿ. ಸೊ tan 30 ಡಿಗ್ರಿ is equal to ಎ ಬಿ ಬೈ ಬಿ ಸಿ. tan 30 ಡಿಗ್ರಿ ಅಂದ್ರೆ 1/√3. ಸೊ ಇಲ್ಲಿ 1/√3 is equal to ಎ ಬಿ ಅಂದ್ರೆ 30 ಮೀಟರ್ divided by ಬಿ ಸಿ. ಈಗ
ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. BC is equal to 30 root 3 ಹಾಗೆ ಯೂನಿಟ್ ಇಸ್ ಮೀಟರ್. BC ಅಂದ್ರೆ ಏನು? It is the distance of the ball from the foot of the building. Therefore, the distance of the ball from the foot of the building, is 30 root 3 meter. Okay, ಸೊ ಈ ರೀತಿಯಾಗಿ ನಾವು ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಅನ್ನ ಯೂಸ್ ಮಾಡಿಕೊಂಡು ಡಿಸ್ಟೆನ್ಸ್ ಆಫ್ ದಿ ಬಾಲ್ ಫ್ರಮ್ ದಿ ಫೂಟ್ ಆಫ್ ದಿ ಬಿಲ್ಡಿಂಗ್ ಇನ ಫೂಟ್ ಇಂದ ಆ ಬಾಲ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಹೇಳಿ ನಾವು ಫೈಂಡ್ ಮಾಡಿದ್ವಿ. ಸೊ ಇಲ್ಲಿ ಈ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಎಲ್ಲ ಕ್ವೆಶನ್ಸ್ ಇದೇ ರೀತಿಯಲ್ಲಿ ಇರ್ತದೆ. ದೇರ್ ಯು ವಿಲ್ ಬಿ ಹ್ಯಾವಿಂಗ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇರ್ತದೆ, ಅದರಲ್ಲಿ ಒಂದು ಆಂಗಲ್ ಕೊಟ್ಟಿರ್ತಾರೆ, ಒಂದು ಸೈಡ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡ್ ಅನ್ನ ಫೈಂಡ್ ಮಾಡ್ಬೇಕು. ಅಥವಾ ಎರಡು ಸೈಡ್ ಕೊಟ್ಟಿರ್ತಾರೆ, ಆಂಗಲ್ ಅನ್ನು ಫೈಂಡ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂತೂ ಟ್ರಿಗ್ನೋಮೆಟ್ರಿಕ್ ಟೇಬಲ್ ವ್ಯಾಲ್ಯೂಸ್ ಹಾಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಎಲ್ಲಿ ಯಾವ ಇದನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವು ಇಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಯೂಸ್ ಮಾಡ್ತೀರಿ ಅಂತ ಹೇಳೋದನ್ನ ನೀವು ಚೂಸ್ ಮಾಡ್ಬೋದು. ಹಾಗೆ ಆಂಗಲ್ ಆಫ್ ಡಿಪ್ರೆಷನ್ ಇದ್ದಾಗ ಕೇರ್ಫುಲ್ ಆಗಿರಿ. ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದ್ರೆ ಇಲ್ಲಿದು ಆಂಗಲ್ ನಮ್ಗೆ ಕೊಟ್ಟಿರುವಂತದ್ದು ಅಲ್ಲ, ಇದು 30 ಡಿಗ್ರಿ ಬರೆದ್ರೆ ರಾಂಗ್. ಸೊ ಇಲ್ಲಿ ಹಾರಿಜಾಂಟಲ್ ಲೆವೆಲ್ ಮತ್ತೆ ಲೈನ್ ಆಫ್ ಸೈಟ್ ನ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತಿರುವಂತದ್ದು. ಸೊ ದಿಸ್ ಇಸ್ ವೇರ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಆಂಗಲ್ ಆಫ್ ಡಿಪ್ರೆಷನ್ ಬಂದ ಕೂಡಲೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಆಂಗಲ್ ಆಫ್ ಇಲಿವೇಶನ್ ಅಂತ ಹೇಳಿದ್ರೆ ಈಸಿ, ಯಾಕಂದ್ರೆ ಹಾರಿಜಾಂಟಲ್ ಲೆವೆಲ್ ನ ಮೇಲ್ಗಡೆ ಆಂಗಲ್ ಅನ್ನೇ ಕೊಟ್ಟಿರ್ತಾರೆ. ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳಿದ್ರೆ ಹಾರಿಜಾಂಟಲ್ ಲೆವೆಲ್ ಇಂದ ಕೆಳಗೆದು ಬಿಟ್ವೀನ್ ಲೈನ್ ಆಫ್ ಸೈಟ್ ಅಂಡ್ ದಿ ಹಾರಿಜಾಂಟಲ್ ಲೆವೆಲ್. ಆಗ ನೀವು ಪ್ಯಾರಲಲ್ ಲೈನ್ಸ್ ಅನ್ನ ಕನ್ಸಿಡರ್ ಮಾಡಿ, ಟ್ರಾನ್ಸ್ವರ್ಸಲ್ ಅನ್ನ ಕನ್ಸಿಡರ್ ಮಾಡಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಕೊಂಡು ಆಂಗಲ್ ಅನ್ನ ಟ್ರಯಾಂಗಲ್ ಒಳಗಿನ ಆಂಗಲ್ ಅನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಇನ್ನೊಂದು ಇಂಪಾರ್ಟೆಂಟ್, ಇಲ್ಲಿ ನೀವು ಸೈನ್ ಟೀಟಾ, ಕಾಸ್ ಟೀಟಾ ಹಾಗೆ ಟ್ಯಾನ್ ಟೀಟಾದ ಎಲ್ಲಾ ವ್ಯಾಲ್ಯೂಸ್ ಅನ್ನ ನೆನಪಿಟ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ಈ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಹಾಗೆ ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಎಲ್ಲ ಈಸಿ ಚಾಪ್ಟರ್ಸ್. ಇದರ ಕ್ವೆಶನ್ಸ್ ಅನ್ನ ನೀವು ತುಂಬಾ ಈಸಿಲಿ ಸಾಲ್ವ್ ಮಾಡಬಹುದು. ಬಟ್ ದ ಥಿಂಗ್ ಇಸ್, ಎಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು ಹಾಗೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ನ ವ್ಯಾಲ್ಯೂಸ್ ಅನ್ನ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಈ ವಿಡಿಯೋದಲ್ಲಿ ನಾನು ಸಮ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅನ್ನ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಈ ವಿಡಿಯೋವನ್ನ ನೀವು ಫಸ್ಟ್ ಇಂದ ಲಾಸ್ಟ್ ತನಕ ನೋಡಿದ್ದಲ್ಲಿ ಈ ಚಾಪ್ಟರ್ ಇಂದ ಯಾವುದೇ ಕ್ವೆಶನ್ಸ್ ಅನ್ನ ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಸ್ಟಿಲ್ ಈ ವಿಡಿಯೋ ನೋಡಿ ಆದ್ಮೇಲೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಮ ಕ್ವೆಶನ್ಸ್ ಅನ್ನ ನೀವು ಇದೇ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು. ಅಂಡ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಅ ರಿಪ್ಲೈ ಟು ಯುವರ್ ಕಮೆಂಟ್. ನಿಮ್ಮ ಕಮೆಂಟ್ ಅಲ್ಲಿರುವ ಕ್ವೆಶನ್ಸ್ ಗೆ ನಾನು ಖಂಡಿತವಾಗಿ ಕೂಡ ಆನ್ಸರ್ ಅನ್ನ ಮಾಡ್ತೇನೆ. ಸೊ ಫೀಲ್ ಫ್ರೀ ಟು ಆಸ್ಕ್ ಎನಿ ಡೌಟ್ಸ್ ರಿಲೇಟೆಡ್ ಟು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಇಲ್ಲಿ ಡಿಸ್ಕಸ್ ಮಾಡಿರುವಂತಹ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.